ರಕ್ಷಕರೇ ಭಕ್ಷಕರಾದಾಗ ಅಮಾಯಕರ ಗತಿ ಏನು? ಕಾನೂನು ಕಾಪಾಡುವವರೇ ಕಾನೂನು ಬಾಹಿರವಾಗಿ ಕೆಲಸ ಮಾಡಿದರೆ ಹೇಗೆ? ಖಡ್ಗಕ್ರಾಂತಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂಥದ್ದೊಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದವರ ಪರವಾಗಿ ಕಾನೂನು ಬಾಹಿರವಾಗಿ ತಮ್ಮ ಪೊಲೀಸ್ ಅಧಿಕಾರದ ದರ್ಪ ಅಮಾಯಕರ ಗಾಯಾಳುಗಳ ಮೇಲೆ ಕೇಸ್ ದಾಖಲಿಸಿ ಒಂದು ಕುಟುಂಬವನ್ನು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಏನೂ ಪ್ರಯೋಜನವಾಗಿಲ್ಲ. ಯಾಕೆಂದರೆ ಸ್ಥಳೀಯ ಪೊಲೀಸನವರು ತಮಗೆ ಬೇಕಾದ ವ್ಯಕ್ತಿಗಳ ಹಾಗೂ ಬಲಾಢ್ಯರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಘಟನೆಯ ಬಗ್ಗೆ ಹಿಂದೆ ನಾನು ನಿಮಗೆ ತಿಳಿಸಿದ್ದೆ. ಆದರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಠಾಣೆಯ ಪೊಲೀಸರು ಇಂಥ ಘಟನೆಗಳು ತುಂಬ ಆಗುತ್ತವೆ, ನಮಗೆ ಒತ್ತಡ ಇದೆ ಅಂತ ಹೇಳುತ್ತಾರೆ. ಅಂದರೆ ಇದರ ಅರ್ಥ ಬಲಾಢ್ಯರ ಕೈಗೊಂಬೆಯಾಗಿದ್ದರೆ ಅಂಕಲಿ ಠಾಣೆ ಪೊಲೀಸರು. ತಂದೆ ಹಾಗೂ ಮಗ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಸಹ ಪೊಲೀಸ್ನವರು ತಂದೆ ಮಗನ ಸ್ಟೇಟ್ಮೆಂಟ್ ತೆಗೆದುಕೊಂಡಿಲ್ಲ ಮತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದವರ ಪರವಾಗಿ ಕೆಲಸ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಆದವರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ ಇಂಥವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೀರಿ ಅಂತ ಈ ವಾಹಿನಿಯ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಇಂಥ ಪೊಲೀಸ್ನವರಿಂದ ಪ್ರಾಮಾಣಿಕ ಪೊಲೀಸರಿಗೆ ಕೆಟ್ಟ ಹೆಸರು. ಎಲ್ಲಿಗೆ ಬಂತು ನೋಡಿ ನಮ್ಮ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ.